ಈ ಕೆಳಗಿನವುಗಳಲ್ಲಿ ಎಲ್ಲಿ ಮಹಾಯಾನ ಪಂಥವು ಪ್ರಸಿದ್ಧವಾಗಲಿಲ್ಲ? ಮಧ್ಯ ಏಷ್ಯಾ, ಚೀನಾ, ಜಪಾನ್, ಸಿಲೋನ್. ಇವುಗಳಲ್ಲಿ ಮಹಾಯಾನ ಪಂಥ ಪ್ರಸಿದ್ಧವಾಗದೇ ಇರುವಂಥದ್ದು ಮಧ್ಯ ಏಷ್ಯಾದಲ್ಲಿ, ಚೀನಾ, ಜಪಾನ್, ಸಿಲೋನ್ ಅಥವಾ ಈಗಿನ ಶ್ರೀಲಂಕಾದಲ್ಲಿ ಮಹಾಯಾನ ಪಂಥವು ಅತ್ಯಂತ ಪ್ರಸಿದ್ಧವಾಯಿತು. ಬೌದ್ಧ ಧರ್ಮದಲ್ಲಿ ಹೀನಾಯಾನ, ಮಹಾಯಾನ ಮತ್ತು ವಜ್ರಾಯಾನ ಎಂಬ ಪಂಥಗಳನ್ನು ಕಾಣ್ತೇವೆ. ಮಹಾಯಾನ ಎಂಬುದು ಬೌದ್ಧ ಸಂಪ್ರದಾಯಗಳು, ಗ್ರಂಥಗಳು, ತತ್ವಚಿಂತನೆಗಳು ಮತ್ತು ಆಚರಣೆಗಳ ಒಂದು ವಿಶಾಲ ಗುಂಪನ್ನ ಮಹಾಯಾನ ಎಂದು ಕರೆಯುವರು. ಅಶೋಕನಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಶಾಸನವು ಕರ್ನಾಟಕದಲ್ಲಿ ದೊರೆತಿಲ್ಲ? ಮಸ್ಕಿ, ಪಾಲ್ಕಿಗುಂಡು, ಅಶೋಕ ಸಿದ್ದಾಪುರ, ಗಿರ್ನಾರ್ ಶಾಸನ. ಇದರಲ್ಲಿ ಕರ್ನಾಟಕದಲ್ಲಿ ದೊರೆಯದಿರುವಂತಹ ಅಶೋಕನ ಶಾಸನ ಗಿರ್ನಾರ್ ಶಾಸನವಾಗಿದೆ. ಇನ್ನುಳಿದಂತೆ ಮಸ್ಕಿ, ಪಾಲ್ಕಿಗುಂಡು, ಅಶೋಕ ಸಿದ್ದಾಪುರ ಇವು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿರುವಂತಹ ಸ್ಥಳಗಳಾಗಿದ್ದಾರೆ. ಈ ಕೆಳಗಿನ ಯಾವುದು ಮೌರ್ಯರ ರಾಜಧಾನಿಯಾಗಿರಲಿಲ್ಲ? ಗಿರಿವ್ರಜ, ರಾಜಗೃಹ, ಕೌಸಂಬಿ, ಪಾಟಲಿಪುತ್ರ. ಇವುಗಳಲ್ಲಿ ಮೌರ್ಯರ ರಾಜಧಾನಿ ಆಗದೇ ಇದ್ದಂತಹ ಸ್ಥಳ ಕೌಸಂಬಿಯಾಗಿದೆ. ಚಂದ್ರಗುಪ್ತ ಮೌರ್ಯನು ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆದ ಸ್ಥಳ ಯಾವುದು? ಕಂಚಿ, ಶ್ರವಣಬೆಳಗೊಳ, ಮಧುರೈ, ರಾಮೇಶ್ವರಂ. ಇದರಲ್ಲಿ ಮೌರ್ಯ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನೊಡನೆ ದಕ್ಷಿಣ ಭಾರತದ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಇಲ್ಲೇ ಸಲ್ಲೇಖನ ವ್ರತವನ್ನ ಕೈಗೊಂಡನು ಎನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಭಾರತ ಮತ್ತು ಗ್ರೀಕ್ ಶೈಲಿಗಳ ಸಮ್ಮಿಳಿತವಾದ ವಾಸ್ತುಶಿಲ್ಪ ಪ್ರಕಾರವನ್ನು ಏನೆಂದು ಕರೆಯುವರು? ಇಂಡೋ ಗ್ರೀಕ್ ಸ್ಟೈಲ್. ವೇಸರ, ಶಿಖರ, ಗಾಂಧಾರ ಮತ್ತು ನಾಗರ ಶೈಲಿ. ಇದರಲ್ಲಿ ಭಾರತ ಮತ್ತು ಗ್ರೀಕ್ ಶೈಲಿಗಳ ಸಮ್ಮಿಳಿತವಾದಂತಹ ವಾಸ್ತುಶಿಲ್ಪ ಪ್ರಕಾರ ಗಾಂಧಾರ ಶೈಲಿಯಾಗಿದೆ. ಭಾರತದ ವಾಯುವ್ಯ ರಾಜ್ಯಗಳಲ್ಲಿ ನಾವು ಈ ಒಂದು ಪ್ರಕಾರವನ್ನು ವಿಶೇಷವಾಗಿ ಕಾಣಬಹುದು. ಕನಿಷ್ಕನ ಕಾಲದಲ್ಲಿ ನಡೆದ ಬೌದ್ಧ ಸಮ್ಮೇಳನವು ಎಲ್ಲಿ ನಡೆಯಿತು? ಮಗಧ, ಪಾಟಲಿಪುತ್ರ, ಕಾಶ್ಮೀರ ಹಾಗೆಯೇ ರಾಜಗೃಹ. ಕನಿಷ್ಕನ ಕಾಲದಲ್ಲಿ ನಡೆದಂತಹ ಬೌದ್ಧ ಸಮ್ಮೇಳನವು ಕಾಶ್ಮೀರದಲ್ಲಿ ಜರುಗಿತು. ಸಾಂಚಿಯಲ್ಲಿರುವಂತಹ ಸ್ತೂಪವನ್ನು ನಿರ್ಮಿಸಿದವನು ಯಾರು? ಚಂದ್ರಗುಪ್ತ, ಕೌಟಿಲ್ಯ, ಗೌತಮ ಬುದ್ಧ ಹಾಗೆಯೇ ಅಶೋಕ. ಸಾಂಚಿಯಲ್ಲಿರುವಂತಹ ಸ್ತೂಪವನ್ನು ನಿರ್ಮಿಸಿದವನು ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಅಶೋಕ ಇದನ್ನು ನಿರ್ಮಾಣ ಮಾಡ್ತಾನೆ. ಭಾರತ ಸರ್ಕಾರ ಪ್ರಸ್ತುತ ಬಳಸುತ್ತಿರುವಂತಹ ಶಕವರ್ಷವನ್ನು ಆರಂಭಿಸಿದವನು ಯಾರು? ಕನಿಷ್ಕ, ವಿಕ್ರಮಾದಿತ್ಯ, ಸಮುದ್ರಗುಪ್ತ ಹಾಗೆಯೇ ಅಶೋಕ. ಇದಕ್ಕೆ ಸರಿ ಉತ್ತರ ಕ್ರಿಸ್ತಶಕ 78ರಲ್ಲಿ ಕನಿಷ್ಕನು ಶಕವರ್ಷವನ್ನು ಆರಂಭ ಮಾಡ್ತಾನೆ. ಇದನ್ನೇ ಭಾರತೀಯ ಕ್ಯಾಲೆಂಡರ್ ವ್ಯವಸ್ಥೆಯಲ್ಲಿ 22 ಮಾರ್ಚ್ 1957ರಲ್ಲಿ ಇದೇ ಶಕವರ್ಷವನ್ನು ಆಧಾರವಾಗಿಟ್ಟುಕೊಂಡು ಭಾರತೀಯ ಕ್ಯಾಲೆಂಡರ್ನ ಬಳಸಲಾಗುತ್ತಿದೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ತಂದಂತಹ ರಾಜವಂಶ ಯಾವುದು? ಮೌರ್ಯರು, ಗುಪ್ತರು, ಕುಶಾಣರು ಮತ್ತು ಗ್ರೀಕರು. ಇದಕ್ಕೆ ಸರಿಯಾದ ಉತ್ತರ ಕುಶಾಣರು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ತಂದರು. ವರಹಾಮಿಹಿರ ಬೃಹತ್ ಸಂಹಿತೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ವರಹಾಮಿಹಿರನ ಬೃಹತ್ ಸಂಹಿತೆ ಗ್ರಂಥ ಏನಿದೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಖಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಾಡಳಿತ ಹಾಗೆಯೇ ಆಯುರ್ವೇದ. ಇದಕ್ಕೆ ಸರಿಯಾದಂತಹ ಉತ್ತರ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಅತ್ಯಮೂಲ್ಯ ಕೃತಿ ವರಹಾಮಿಹಿರನ ಬೃಹತ್ ಸಂಹಿತೆ. ಆರ್ಯಭಟ ಮತ್ತು ವರಹಾಮಿಹಿರ ಯಾವ ರಾಜವಂಶದ ಕಾಲಾವಧಿಯಲ್ಲಿ ಜೀವಿಸಿದ್ದರು? ಗುಪ್ತರು, ಚೋಳರು, ಮೌರ್ಯರು ಮತ್ತು ಮೊಘಲರು. ಆರ್ಯಭಟ ಮತ್ತು ವರಹಾಮಿಹಿರ ಎಂಬ ಖ್ಯಾತ ಗಣಿತಶಾಸ್ತ್ರಜ್ಞರು ಮತ್ತು ಖಗೋಳ ತಜ್ಞರಾಗಿದ್ದಂತಹ ಇವರು ಗುಪ್ತರ ಕಾಲಾವಧಿಯಲ್ಲಿ ಜೀವಿಸಿದ್ದಂಥವರು. ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದಂಥ ಇತಿಹಾಸಕಾರ ಯಾರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಗುಪ್ತ ವಂಶದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದ ಇತಿಹಾಸಕಾರ ಯಾರು? ರೋಮಿಲಾ ಥಾಪರ್, ವಿ.ಎಸ್. ಸ್ಮಿತ್, ಆರ್.ಸಿ. ಮಜುಮ್ದಾರ್, ಆರ್.ಎಸ್. ಶರ್ಮಾ. ಇದಕ್ಕೆ ಸರಿ ಉತ್ತರ ವಿ.ಎಸ್. ಸ್ಮಿತ್ ರವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆದರು. ಈ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು? ಅಶ್ವಘೋಷ, ನಾಗಾರ್ಜುನ, ಆರ್ಯಭಟ ಹಾಗೆಯೇ ಹರಿಸೇನ. ಇದಕ್ಕೆ ಸರಿಯಾದ ಉತ್ತರ ಹರಿಸೇನನು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು. ಅಲಹಾಬಾದ್ ಸ್ತಂಭ ಶಾಸನವು ಈ ಕೆಳಗಿನ ಯಾವ ಅರಸನಿಗೆ ಸಂಬಂಧಿಸಿದ್ದು? ಮಹಾಪದ್ಮನಂದ, ಚಂದ್ರಗುಪ್ತ ಮೌರ್ಯ,
ಅಶೋಕ ಹಾಗೆಯೇ ಸಮುದ್ರಗುಪ್ತ. ಸರಿ ಉತ್ತರ ಸಮುದ್ರಗುಪ್ತ. ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವಂತಹ ಅತ್ಯಂತ ಪ್ರಮುಖವಾದಂತಹ ದಾಖಲೆ ಅಲಹಾಬಾದ್ ಸ್ತಂಭಶಾಸನವಾಗಿದೆ. ಈ ಕೆಳಗಿನ ಯಾವ ಕೃತಿಯನ್ನು ಹರ್ಷವರ್ಧನ ರಚಿಸಿಲ್ಲ? ಹರ್ಷಚರಿತೆ, ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ. ಇದರಲ್ಲಿ ಉತ್ತರಪತೇಶ್ವರ ಎಂದು ಬಿರುದಾಂಕಿತನಾಗಿದ್ದಂತಹ ಹರ್ಷವರ್ಧನನು ರಚಿಸದೇ ಇರುವಂತಹ ಕೃತಿ ಹರ್ಷಚರಿತೆ. ಇದನ್ನು ರಚನೆ ಮಾಡಿದವನು ಬಾಣಭಟ್ಟ. ಇನ್ನುಳಿದಂತೆ ರತ್ನಾವಳಿ, ಪ್ರಿಯದರ್ಶಿಕ ಮತ್ತು ನಾಗಾನಂದ ಹರ್ಷವರ್ಧನನ ಪ್ರಮುಖ ಕೃತಿಗಳಾಗಿದ್ದಾವೆ. ಈ ಕೆಳಗಿನ ಯಾವ ಅರಸ 2 ಬೌದ್ಧ ಸಮ್ಮೇಳನಗಳನ್ನು ಕನೌಜ್ ಮತ್ತು ಪ್ರಯಾಗದಲ್ಲಿ ಆಯೋಜಿಸಿದ್ದನು? ಕನಿಷ್ಕ, ಅಶೋಕ, ಹರ್ಷವರ್ಧನ ಮತ್ತೆ ಚಂದ್ರಗುಪ್ತ. ಇದಕ್ಕೆ ಸರಿ ಉತ್ತರ ಹರ್ಷವರ್ಧನನ ಕಾಲಾವಧಿಯಲ್ಲಿ 2 ಬೌದ್ಧ ಸಮ್ಮೇಳನಗಳು ಜರುಗುತ್ತವೆ. ಒಂದು ಕನೌಜ್ನಲ್ಲಿ ಮತ್ತು ಅದೇ ವರ್ಷ ಪ್ರಯಾಗದಲ್ಲೂ ಸಮೇತ ಈತ ಆಯೋಜನೆಯನ್ನ ಮಾಡಿರ್ತಾನೆ. ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಏನೆಂದು ಕರೆಯುವರು? ಕೊಲ್ಲಿ, ಖಾರಿ, ಖಂಡಾವರಣ ಪ್ರದೇಶ ಮತ್ತು ಜಲಸಂಧಿ. ಈ 4ರಲ್ಲಿ ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಕೊಲ್ಲಿ ಎಂದು ಕರೆಯುವರು. ಭಾರತದಲ್ಲಿ ಚಳಿಗಾಲದ ಅವಧಿಯ ಬೆಳೆಯನ್ನು ಏನೆಂದು ಕರೆಯುವರು? ಅಂದರೆ ಅಕ್ಟೋಬರ್ ತಿಂಗಳ ನಂತರದಲ್ಲಿ ಬೆಳೆಯುವಂಥ ಬೆಳೆಯನ್ನ. ಖಾರಿಫ್, ರಬಿ, ಮುಂಗಾರು ಬೆಳೆ, ಮಾನ್ಸೂನ್ ಬೆಳೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬೆಳೆಯುವಂತಹ ಬೆಳೆಯನ್ನ ಖಾರಿಫ್ ಬೆಳೆ ಅಂತ ಕರೆದರೆ, ಅಕ್ಟೋಬರ್ ತಿಂಗಳ ನಂತರದಲ್ಲಿ ಬೆಳೆಯುವಂತಹ ಬೆಳೆಯನ್ನ ರಬಿ ಬೆಳೆ ಅಂತೇಳಿ ಕರೆಯುವರು. ಕ್ಯಾಬಿನೆಟ್ ಮಿಷನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವುದು? 1942, 1945, 1946, 1947. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವಂತಹ ರಚನೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಕ್ಯಾಬಿನೆಟ್ ಮಿಷನ್. ಇದು ಭಾರತಕ್ಕೆ ಆಗಮಿಸಿದ್ದು 1946ರಲ್ಲಿ. ಬುದ್ಧನ ಆಕೃತಿ ಹೊಂದಿದ್ದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಅರಸ ಜಾರಿಗೆ ತಂದಿದ್ದನು? ಹರ್ಷ, ಚಂದ್ರಗುಪ್ತ, ಕನಿಷ್ಕ, ಅಶೋಕ. ಇವರಲ್ಲಿ ಬುದ್ಧನ ಆಕೃತಿಯನ್ನು ಹೊಂದಿದ್ದಂತಹ ನಾಣ್ಯಗಳನ್ನು ಜಾರಿಗೆ ತಂದವನು ಕುಶಾಣರ ಅರಸನಾಗಿದ್ದಂತಹ ಕನಿಷ್ಕ. ಕಾರಣ ಈತ ಬೌದ್ಧ ಅನುಯಾಯಿ ಆಗಿದ್ದನು. ತುಘಲಕ್ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ಮಹಮ್ಮದ್ ಬಿನ್ ತುಘಲಕನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ನಸೀರುದ್ದೀನ್, ಅಮೀರ್ ಖುಸ್ರು, ಇಸಾಮಿ, ಬರ್ಣಿ. ಇದರಲ್ಲಿ ತುಘಲಕ್ನಾಮದ ರಚನೆಕಾರ ಅಮೀರ್ ಖುಸ್ರು. ಐರ್ಲೆಂಡ್ ದೇಶದ ಸಂವಿಧಾನದಿಂದ ಈ ಕೆಳಗಿನ ಯಾವ ಅಂಶವನ್ನು ಎರವಲಾಗಿ ಪಡೆಯಲಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಈ ಒಂದು ಅಂಶವನ್ನು ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಅಂತೆಯೇ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿ ಅಥವಾ ಕ್ರಮ ಏನಿದೆ ಅದನ್ನು ಕೂಡ ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಉದ್ಯೋಗಗಳಲ್ಲಿ ಸಮಾನತೆ ಒದಗಿಸಬೇಕು ಎಂಬುದನ್ನು ಸೂಚಿಸುವ ಸಂವಿಧಾನದ ವಿಧಿ ಯಾವುದು? ಆರ್ಟಿಕಲ್ 16 ಅಥವಾ 16ನೇ ವಿಧಿ ಏನಿದೆ ಸಂವಿಧಾನದ್ದು, ಇದು ಪ್ರತಿಯೊಬ್ಬ ಪ್ರಜೆಗೂ ಸಮೇತ ಉದ್ಯೋಗಗಳಲ್ಲಿ ಸಮಾನ ಅವಕಾಶಗಳನ್ನು ನೀಡಬೇಕು ಅನ್ನುವಂಥದ್ದು ಸೂಚಿಸುತ್ತದೆ. ಒಮ್ಮೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರೆ ಈ ಕೆಳಗಿನ ಯಾರು ಅವರ ಸ್ಥಾನದಲ್ಲಿ ಮುಂದುವರಿಯಬಹುದು? ಉಪರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸೇವಾ ಹಿರಿತನದ ನ್ಯಾಯಾಧೀಶರು, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲರೂ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಉಪರಾಷ್ಟ್ರಪತಿಯವರು ಆ ಸ್ಥಾನದಲ್ಲಿ ಇಲ್ಲದೇ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಧಿಕಾರವನ್ನು ಚಲಾಯಿಸ್ತಾರೆ. ಇನ್ ಕೇಸ್ ಆಫ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅದೇ ನ್ಯಾಯಾಲಯದಲ್ಲಿ ಸೇವಾ ಹಿರಿತನದ ಮೇಲೆ ಅಂದರೆ ಹಿರಿಯ ನ್ಯಾಯಾಧೀಶರು ಇರ್ತಾರೆ, ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನು CAG ರಾಷ್ಟ್ರಪತಿಗಳು ನೇಮಕ ಮಾಡುವರು. ಈ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ನೀಡುವ ಸಂವಿಧಾನದ ವಿಧಿ ಯಾವುದು? 148ನೇ ವಿಧಿ. ರಾಷ್ಟ್ರಪತಿಯವರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ.